ಈ ಫ್ಯಾಕ್ಟೋರಿಯಲ್ ಕ್ವಶನ್ನ ಹ್ಯಾಂಡಲ್ ಮಾಡೋದಕ್ಕೆ ಒಂದಷ್ಟು ಟ್ರಿಕ್ಗಳು ಕಲಿಯಬೇಕಾಗುತ್ತೆ. ಏನಪ್ಪ ಅದು ಅಂತ ಹೇಳಿ ಇಲ್ಲಿ ಒಂದಷ್ಟು 3 ಪ್ರಾಬ್ಲಮ್ ಇದೆ, ಅದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. 10 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 9 ಫ್ಯಾಕ್ಟೋರಿಯಲ್. ಇದು ಅರ್ಥ ಏನು? 10 ಫ್ಯಾಕ್ಟೋರಿಯಲ್ ಅಂದರೆ 10 ಇಂಟು 9 ಇಂಟು 8 ಇಂಟು 7 ಇಂಟು 2 ಇಂಟು 1 ಅಲ್ವಾ? 9 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಅರ್ಥ ಏನು? 9 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 9 ಇಂಟು 8 ಇಂಟು 7 ಇಂಟು ಇವೆಲ್ಲ ಅಲ್ವಾ? ಇವಾಗ ಇದನ್ನು ಏನು ಮಾಡ್ಬೋದು ನಾವು? ಹೌದು, ಕ್ಯಾನ್ಸಲ್ ಮಾಡ್ಬೋದು. ಸೊ ಇವೆಲ್ಲ ಕಟ್ ಆಗ್ತಾಯಿದೆ. ಸೊ ಏನು ಮಿಕ್ಕೊಳುತ್ತೆ? 10 ಮಿಕ್ಕೊಳುತ್ತೆ. ಸೊ ಇಷ್ಟೆಲ್ಲ ಬರೆಯೋದು ಬದಲಾಗಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ 10 ಫ್ಯಾಕ್ಟೋರಿಯಲ್ ಬೈ 9 ಫ್ಯಾಕ್ಟೋರಿಯಲ್ನ ನಾವು 10 ಫ್ಯಾಕ್ಟೋರಿಯಲ್ ಬೈ 9 ಫ್ಯಾಕ್ಟೋರಿಯಲ್ನ ನಾವು 10 ಇಂಟು 9 ಫ್ಯಾಕ್ಟೋರಿಯಲ್ ಬೈ 9 ಫ್ಯಾಕ್ಟೋರಿಯಲ್ ಅಂತ ಹೇಳಿ ಬರಿಬೋದು. ಹುಡುಗರ, ಇಲ್ಲೇನು ಬರ್ತಿದ್ದೀವೋ ಈ ಭಾಗ ಅದೇ ಇದು ಅಲ್ವಾ? ಯೋಚನೆ ಮಾಡಿ, ಸರಿ ತಾನೆ? ಸೊ 9 ಫ್ಯಾಕ್ಟೋರಿಯಲ್ 9 ಫ್ಯಾಕ್ಟೋರಿಯಲ್ ಕಟ್ ಆಗ್ತಾಯಿದೆ. ಸೊ ವಿ ಲೆಫ್ಟ್ ಔಟ್ ವಿತ್ 10. ಸರಿನಾ? ಸೊ ಈ ರೀತಿಯಲ್ಲಿ ಮಾಡೋದು ಒಂದೇ, ಈ ರೀತಿಯಲ್ಲಿ ಮಾಡೋದು ಒಂದೇ. ಮತ್ತೊಂದು ಪ್ರಾಬ್ಲಮ್, 43 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 44 ಫ್ಯಾಕ್ಟೋರಿಯಲ್. 43 ಇಂಟು 42 ಇಂಟು 41 ಇಂಟು ಡಾಟ್ 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 2 ಇಂಟು 1. ಇದು ನಿಮ್ಮ ನ್ಯೂಮರೇಟರು ಅಲ್ವಾ? ಡಿನಾಮಿನೇಟ್ರಲ್ಲಿ ಏನಿದೆ? ಡಿನಾಮಿನೇಟ್ರಲ್ಲಿ 44 ಇಂಟು ಶುರು ಹಾಕ್ಕೊಂಡು ಈ ರೀತಿಯಲ್ಲಿದೆ, ಹೌದು ತಾನೆ? ಸೊ ಇವಾಗ 43 ಕಟ್ ಆಗುತ್ತೆ, 42 ಕಟ್ ಆಗುತ್ತೆ, 44 2 ಇಲ್ಲೊಂದಷ್ಟು ನಂಬರ್ಗಳು ಕಟ್ ಆಗುತ್ತೆ, ಇಲ್ಲಿ ಕೂಡ ಹಿಂಗೆ ಕಟ್ ಆಗ್ತದೆ ಅಂತ ಹೇಳ್ಕೊಳ್ಳಿ. ಸೊ ಇಲ್ಲೇನು ಮಿಕ್ಕೊಂಡುತ್ತೆ? 1/44 ಹೌದಲ್ವಾ? ಸೊ ಈ 43/43 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 44 ಫ್ಯಾಕ್ಟೋರಿಯಲ್ ನಾವು ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಇಲ್ಲಿ ಏನು ಮಾಡ್ಬೋದು ನಾವು? ಇದನ್ನು 43 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 44 ಇಂಟು 43 ಫ್ಯಾಕ್ಟೋರಿಯಲ್ ಅಂತ ಹೇಳಿ ಬರ್ಕೊಬೋದು. ಸರಿನಾ? ಇಲ್ಲಿ 43 ಫ್ಯಾಕ್ಟೋರಿಯಲ್ಸ್ ಕಟ್ ಆಗುತ್ತೆ, 1/44 ಅದೇ ಉತ್ತರ ಬಂತು ನೋಡಿ ಅಲ್ವಾ? ಸೊ ಈ ಭಾಗ ಮತ್ತು ಈ ಭಾಗ ಇಷ್ಟು ಬರೆಯೋದು ಬದಲಾಗಿ ನಾವು 43 ಫ್ಯಾಕ್ಟೋರಿಯಲ್ ಅಂತ ಹೇಳಿ ಬರಿಬೋದು. ಸರಿನಾ? ಮತ್ತು ಮುಂದಿನ ಪ್ರಶ್ನೆಯಲ್ಲಿ ಇಲ್ಲಿ ನಮ್ಮ ಹತ್ರ ಇವಾಗ 10 ಫ್ಯಾಕ್ಟೋರಿಯಲ್ ವಿಚ್ ಇಸ್ 10 ಇಂಟು 9 ಇಂಟು 8 ಇಂಟು ಡಾಟ್ 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 2 ಇಂಟು 1 ಇದೆ, ಬ್ರ್ಯಾಕೆಟ್ಸ್ ಒಳಗಡೆ ಇಡ್ತಾ ಇದ್ದೀನಿ. ಮತ್ತು ಇವಾಗ 8 ಫ್ಯಾಕ್ಟೋರಿಯಲ್ ಇದೆ, 8 ಇಂಟು 7 ಇಂಟು ಡಾಟ್ 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 2 ಇಂಟು 1. ಹಾಂ, ಇಲ್ಲಿ ಈ ಥರ ಹಿಂಗೆ ಕಟ್ ಮಾಡೋದಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಬೋರ್ಡ್ ಮಾಸ್ ಪ್ರಕಾರ ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಸಬ್ಟ್ರಾಕ್ಷನ್ ಮಾಡಬೇಕಲ್ವಾ? ಸೊ ಅದಕ್ಕೆ ಇಲ್ಲೇನು ಮಾಡೋದಕ್ಕೆ ಹೋಗ್ತಾ ಇಲ್ಲ. ದಿಸ್ ಎಂಟೈರ್ ಥಿಂಗ್ ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್ ವಿಚ್ ಇಸ್ 7 ಇಂಟು 6 ಇಂಟು 5 ಇಂಟು ಡಾಟ್ 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 2 ಇಂಟು 1. ಇವಾಗ ಏನು ಮಾಡ್ಬೋದು? ಕಾಮನ್ ತೆಕ್ಕೊಬೋದು. ನೋಡಿ ಇಲ್ಲಿ 8 till 1 ಇದೆ. ಸೊ 8 ಇಂಟು 7 ಇಂಟು 2 ಅಲ್ಲ, ಡಾಟ್ 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 2 ಇಂಟು 1 ಇಂಟು ಏನು ಮಿಕ್ಕೊಳುತ್ತೆ ಇಲ್ಲಿ 10 ಇಂಟು 9, ಇಲ್ಲೇನು ಮಿಕ್ಕೊಳುತ್ತೆ 1 -1. ಸೊ ದಿಸ್ ಎಂಟೈರ್ ಥಿಂಗ್ ಡಿವೈಡೆಡ್ ವಿತ್ 7 ಇಂಟು ಡಾಟ್ 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 ಇಂಟು 1. ಸೊ ಇಲ್ಲೇನು ಕಟ್ ಆಗ್ತಿದೆ? 7. ಸೊ ಇಲ್ಲಿಂದ ಹಿಡಿದು ಇವೆಲ್ಲ ಕಟ್ ಹಾಕ್ಕೊಂಡು ಏನು ಮಿಕ್ಕೊಳುತ್ತೆ? 8 ಇಂಟು ಇದು 89. ಸರಿನಾ? ಅಫ್ಕೋರ್ಸ್ ಈ ರೀತಿ ಮಾಡೋದು ಒಳ್ಳೆಯದಲ್ಲ. ಇದನ್ನು ಹೇಗೆ ಬರೀಬೋದು ಅಂತ ಹೇಳ್ತು ಅಂದರೆ 10 ಫ್ಯಾಕ್ಟೋರಿಯಲ್ ಕ್ಯಾನ್ ಬಿ ರಿಟನ್ ಎಸ್ 10 ಇಂಟು 9 ಇಂಟು 8 ಫ್ಯಾಕ್ಟೋರಿಯಲ್ ಮೈನಸ್ 8 ಫ್ಯಾಕ್ಟೋರಿಯಲ್, ಓಪನ್ ಆ್ಯಂಡ್ ಕ್ಲೋಸ್ ದ ಬ್ರ್ಯಾಕೆಟ್ಸ್, ಡಿವೈಡೆಡ್ ವಿತ್ 7 ಫ್ಯಾಕ್ಟೋರಿಯಲ್. ಇಲ್ಲಿ ಇವಾಗ ಏನು ಕಾಮನ್ ಇದೆ? 8 ಫ್ಯಾಕ್ಟೋರಿಯಲ್ ಆ್ಯಂಡ್ 8 ಫ್ಯಾಕ್ಟೋರಿಯಲ್. 8 ಫ್ಯಾಕ್ಟೋರಿಯಲ್ is common, so you left out with 10 into 9 minus 1 divided with 7 factorial.
ಅಲ್ವಾ? ಸೊ ಇಷ್ಟೆಲ್ಲ ಬರೆಯೋದು ಬದಲಾಗಿ ವಿ ಆರ್ ಜಸ್ಟ್ ರೆಡ್ಯೂಸಿಂಗ್ ದ ರೈಟಿಂಗ್ ಅಷ್ಟೇ, ಇನ್ನೇನಿಲ್ಲ. ಕಾನ್ಸೆಪ್ಚುಲಿ ಅದೇನೇ ಎಲ್ಲನೂ ಬರೆಯೋದು ಕಮ್ಮಿ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಇವಾಗ ತಿರ್ಗಾ ಇದನ್ನು 8 × 7 ಫ್ಯಾಕ್ಟೋರಿಯಲ್ ಇಂಟು ಇದು 89 ಆಗುತ್ತೆ, ಇದು 7 ಫ್ಯಾಕ್ಟೋರಿಯಲ್ಲು. ತಿರ್ಗಾ ಇವಾಗ ಇಲ್ಲಿ 7 ಫ್ಯಾಕ್ಟೋರಿಯಲ್ ಕಟ್ ಆಗುತ್ತೆ. ಸೊ 8 × 89. ಸೊ ಇದೇ ನಿಮ್ಮ ಉತ್ತರ ಅಲ್ವಾ? ಸೊ ನೋಡಿ ಇಲ್ಲಿ ಎಷ್ಟು ಕಮ್ಮಿ ಆಗುತ್ತೆ ಬರೆಯೋದು. ಸೊ ಈ ಟ್ರಿಕ್ನ ಕಲಿಬೇಕು. ಹಾಂ, ಬೋರ್ಡ್ ಮಾಸ್ ಗಿಡ್ ಮಾಸ್ ಎಲ್ಲ ನೀವು ಮರೆಯೋದಕ್ಕಾಗಲ್ಲ. ಸೊ ಆ ರೂಲ್ಸ್ ಏನಿದೆಯೋ ಅದನ್ನು ಫಾಲೋ ಮಾಡಲೇಬೇಕು. ಬೋರ್ಡ್ ಮಾಸ್ ಅದೆಲ್ಲ ಸ್ವಲ್ಪ ಮರ್ತಿದ್ದಂಗೆ ಆಗಿತ್ತು ಅಂತ ಹೇಳಿದ್ರೆ ಹೋಗಿ ಬೇಸಿಕ್ ವೀಡಿಯೋಸಲ್ಲಿ ರಿವೈಸ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸೊ ಇವಾಗ ಪಾಸ್ ಮಾಡ್ಕೊಂಡು ಪ್ರತಿಯೊಂದು ವಿಷಯ ಬರ್ಕೊಳ್ಳಿ, ಏನು ಬರ್ಕೋಬೇಡಿ. ಯಾಕಂತ ಹೇಳಿ ರಿವಿಷನ್ ಮಾಡಬೇಕಾದ್ರೆ ಸುಲಭ ಆಗುತ್ತೆ. ಸ್ವಲ್ಪ ಎಲ್ಲ ಕ್ಲೀನಾಗಿ ಬರ್ಕೊಳ್ಳಿ, ರಿಪೀಟೆಡ್ ಕೆಲಸ ಆಗಿದ್ರೂ ಬರ್ಕೊಳ್ಳಿ.